ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹ. ಬಳ್ಳಾರಿಯ ರಾಯಲ್ ವೃತ್ತದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಾಯಕರು ಸಚಿವ ಸ್ಥಾನ ನೀಡಬೇಕು. ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭೆ ಕ್ಷೇತ್ರ ಮತ್ತು ಲೋಕಸಭೆ ಗೆಲ್ಲಲು ನಾಗೇಂದ್ರ ಕಾರಣ. ರಾಜಕೀಯವಾಗಿ ತುಳಿಯಲು ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡ್ತಿಲ್ಲ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಬೇಕು ಅಂತಲೇ ಚಾರ್ಜ್ ಶೀಟ್ ಹಾಕಿದ್ದಾರೆ. ನಾಗೇಂದ್ರ ಸಚಿವರಾಗದೇ ಇದ್ರೆ ಮುಂಬರುವ ಚುನಾವಣೆ ಕಾಂಗ್ರೆಸ್ಗೆ ಬಳ್ಳಾರಿಯಲ್ಲಿ ಕಷ್ಟವಾಗಲಿದೆ. ಪಕ್ಷಕ್ಕೆ ಮುಜುಗರವಾಗಬಾರದು ಎಂದು ರಾಜೀನಾಮೆ ನೀಡಿದ್ರು. ಈಗ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆಶಿ ಅವರ ತ್ಯಾಗಕ್ಕೆ ಇಂದು ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹ. ಇನ್ನು ಅಭಿಮಾನಿ ಕನಕ ಎನ್ನುವ ವ್ಯಕ್ತಿ ಸಚಿವ ಸ್ಥಾನ ಸಿಗುವವರೆಗೂ ತಲೆ ಕೂದಲು ಮತ್ತು ಗಡ್ಡ ಮೀಸೆ ತೆಗೆಯಲ್ಲ ಎಂದು ಶಪಥ ಮಾಡಿದ್ದಾನೆ. ಬಿಜೆಪಿ ಈಗ ಕಾಂಗ್ರೆಸ್ ಬಂದ ಬಳ್ಳಾರಿ ಜಿಲ್ಲೆಗೆ 5 ಸೀಟ್ ಹೊಡೆದ ಕಾಂಗ್ರೆಸ್ ಪಕ್ಷಕ್ಕೆ ಟೈಗರ್ ನಾಗೇಂದ್ರ ನೋಡ್ರಿ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು. ನುಡಿದಂತೆ ನಡೆದವರು ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಹೇಗೆ ರಾಜೀನಾಮೆ ಕೊಟ್ಟರು, ಪಕ್ಷದ ಉಳಿವಿಗಾಗಿ ಅಂದು ನಾಗೇಂದ್ರನವರು ಕೂಡ ಅದೇ ರೀತಿ ರಾಜೀನಾಮೆ ಕೊಟ್ಟಿದ್ದು. ಇಂದು ದೇಶದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ನಾಗೇಂದ್ರ ಅವರು ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ ಅವರು ಕೊಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಫಸ್ಟ್ ಲೀಸ್ಟ್ ಅಲ್ಲಿ ನಾಗೇಂದ್ರನವರ ಹೆಸರು ಬಂದಿಲ್ಲ. ಆದ್ರೆ 2ನೇ ಲೀಸ್ಟ್ ಅಲ್ಲಿ ನಾಗೇಂದ್ರನವರ ಹೆಸರು ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಭಿಮಾನಿಗಳ ತಾಳ್ಮೆ ಸಹನೆಯನ್ನು ಕಾಂಗ್ರೆಸ್ ನಮ್ಮ ಹೆಸರು MJ ಕನಕ ಅಂತೇಳಿ ನಾಗೇಂದ್ರಣ್ಣನವರ ಅಪ್ಪಟ ಅಭಿಮಾನಿ. ತಿರುಪತಿ ತಿಮ್ಮಪ್ಪ ಸ್ವಾಮಿಯಲ್ಲಿ ಅರಿಕೆ ಹೊತ್ತಿದ್ದೇನೆ ಏನಂತೇಳಿ, ನಾಗೇಂದ್ರಣ್ಣನವರು ಸಚಿವರಾಗುವವರೆಗೂ ತಲೆಗೂದಲ ಮೀಸೆ ಗಡ್ಡ ತೆಗೆಯಲ್ಲ ಅಂತೇಳಿ. ಹಾಗಾಗಿ ನಾಗೇಂದ್ರಣ್ಣನವರು ಯಾವತ್ತು ಸಚಿವರಂತೇಳಿ ಘೋಷಣೆ ಆಗುತ್ತೋ ಅವತ್ತು ತಿರುಪತಿ ತಿಮ್ಮಪ್ಪನಲ್ಲಿ ಹೋಗಿ ಮುಡಿಕೊಟ್ಟು ಬರ್ತೀನಿ. ಒಂದು ವೇಳೆ ನಾಗೇಂದ್ರಣ್ಣನವರು ಸಚಿವರಾಗದಿದ್ದರೆ ಈ ಟರ್ಮ್ ಆಗಲಿ ಬರೋ ಟರ್ಮ್ ಆಗಲಿ ನಾಗೇಂದ್ರಣ್ಣನವರು ಸಚಿವರಾದ ಮೇಲೇ ಕೂದಲು ತೆಗೆಯೋದು, ಅಲ್ಲಿವರೆಗೆ ತೆಗೆಯಲ್ಲ. ಬಳ್ಳಾರಿಯಲ್ಲಿ ನಾವು ನಾಗೇಂದ್ರ ಅಭಿಮಾನಿಗಳ ಬಳಗದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ್ಲಿಗಿ, ಸಿರುಗುಪ್ಪ ಎಲ್ಲ ಭಾಗದಿಂದ ಇವತ್ತು ಸೇರಿ ಇವತ್ತು ನಾವು ಸ್ವಯಂ ಪ್ರೇರಣೆಯಿಂದ ಇವತ್ತು ನಮ್ಮ ನಾಗೇಂದ್ರ ಅವರಿಗೂ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಮತ್ತು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಬೇಕಂತೇಳಿ ಈ ಹಿಂದೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಡೈನಾಮಿಕ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಿಂದೆ ಹಲವಾರು ಬಾರಿ ಬಳ್ಳಾರಿ ಜಿಲ್ಲೆಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತು ಅಂತೇಳಿ ಹಿಂದೆ ಹೇಳ್ತಾ ಬಂದಿದ್ದರು. ಈಗ ಮೊದಲಿನ ಪಟ್ಟಿಯಲ್ಲಿ ಕೂಡ ನಮ್ಮ ಸಚಿವರಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಈಗ ಆ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರು ಇಲ್ಲದಿರತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ನಾಗರಿಕರಿಗೂ ಮತದಾರರಿಗೆ ಬಳ್ಳಾರಿ ಜಿಲ್ಲೆ ಅಸಂಖ್ಯಾತ ಜನರಿಗೆ ತುಂಬ ನೋವುಂಟು ಮಾಡಿರ್ತಕ್ಕಂಥ ವಿಷಯ. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ವಯಂ ಪ್ರೇರಣೆಯಿಂದ ನಾಗರಿಕರು ಅಭಿಮಾನಿಗಳು ಸೇರಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಈ 2ನೇ ಮುಂಬರ್ತಕ್ಕಂಥ ಪಟ್ಟಿಯಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಮತ್ತು ಅದು ಮುಂದುವರ್ತಕ್ಕಂಥ ಭಾಗದಲ್ಲಿ ಕೂಡ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮತ್ತು ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗಟ್ಟಿ ಶಕ್ತಿ ಕೊಟ್ಟಂತಾಗುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ನಾಗೇಂದ್ರ ಅಭಿಮಾನಿಗಳು ಸೇರಿ ಇವತ್ತು ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡಿ ರಾಜ್ಯದ ವರಿಷ್ಠರು ಮತ್ತು ರಾಷ್ಟ್ರ ವರಿಷ್ಠರಲ್ಲಿ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಈಗ ಚಾರ್ಜ್ ಶೀಟ್ BJP ಏನು ಇವತ್ತು ED CBI ಅವರು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡ್ತಾರಂಥ ಸಂದರ್ಭದಲ್ಲಿ ಈ ಥರ ಎಲ್ಲ ಪ್ರತಿ ಸಾರಿ ಬರ್ತಾ ಇದೆ. ನಾಗೇಂದ್ರವನ್ನು ಹೇಳಿಕೆಯನ್ನು BJP ಸಹಿಸ್ತಾ ಇಲ್ಲ. ಯಾಕಂದರೆ ಒಬ್ಬ ಬುಡಕಟ್ಟಿನ ನಾಯಕ, ದಲಿತ ನಾಯಕ, ಜನನಾಯಕ, ಹೈಂದ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ನಾಗೇಂದ್ರ ಅವರನ್ನು ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ BJP ನಾಯಕರಿಗೆ ನಾಗೇಂದ್ರ ಹೆಸರು ಹೇಳಿದ್ರೆ ಭಯ. ಅದೇ ರೀತಿಯಲ್ಲಿ ನಾಗೇಂದ್ರನ ಕಂಡ್ರೆ ಮತ್ತೆ ಮುಂಬರ್ತಕ್ಕಂಥ 22ರ ಚುನಾವಣೆಯಲ್ಲಿ ಬಳ್ಳಾರಿ ಜಿಲ್ಲೆ 5ಕ್ಕೆ5 ಕಾಂಗ್ರೆಸ್ ಗೆಲ್ತಕ್ಕಂಥ ಶಕ್ತಿ ನಾಗೇಂದ್ರ ಇದೆ ಅಂತ ಹೇಳಿದ್ರೆ BJP ನಾಗೇಂದ್ರ ಶಕ್ತಿ ಖಚಿತವಾಗಿ ಗೊತ್ತಿರೋದ್ರಿಂದ ಅವರು EDಯನ್ನು ಇಟ್ಕೊಂಡು BJP ಷಡ್ಯಂತ್ರವನ್ನು ಮಾಡ್ತಾ ಇದೆ. ಅದು ಬಳ್ಳಾರಿ ಜನತೆ ಮುಂದೆ ಅದು ನಡೆಯೋದಿಲ್ಲ. ಬಳ್ಳಾರಿ ಜನತೆಗೆ ಗೊತ್ತು ಇದು BJP ಷಡ್ಯಂತ್ರ ಅಂತ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ.
for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.